Welcome students. Dear students, in this video lecture, I am going to explain the topic system of particles. Here in this unit or topic, we shall discuss about the angular momentum about center of mass system. Dear students, in the previous class, we shall discuss about the center of mass system. Here, center of mass system means it is the position of the point mass in a rigid body at which the entire mass of the body is assumed to be ಕಾನ್ಸಂಟ್ರೇಟೆಡ್. ಅಂದರೆ ಇಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಮೊದಲನೇ ವಿಡಿಯೋದಲ್ಲಿ ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಎಂಬ ಟಾಪಿಕ್ನ ಮೊದಲನೇ ವಿಡಿಯೋದಲ್ಲಿ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೆ. ಇದು ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಅಂತಂದರೆ ಇಲ್ಲಿ ಒಂದು ಪಾಯಿಂಟ್ ಮಾಸ್ ಅನ್ನೋದು ರಿಜಿಡ್ ಬಾಡಿಯಲ್ಲಿ ಒಂದು ಕಡೆ ಅಕ್ಯುಮುಲೇಟ್ ಆಗ್ತದೆ. ಎಂಟೈರ್ ರಿಜಿಡ್ ಬಾಡಿಯ ಒಂದು ಮಾಸು ಒಂದು ಕಡೆ ಒಂದು ಬಿಂದುವಿನಲ್ಲಿ ಅದು ಕೇಂದ್ರೀಕೃತ ಆಗಿರ್ತದೆ, ಕಾನ್ಸಂಟ್ರೇಟ್ ಆಗಿರ್ತದೆ. ಆ ಪಾಯಿಂಟನ್ನು ನಾವು ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಅನ್ನೋದು ಅಬೌಟ್ ದಿ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಬಗ್ಗೆ ಏನು ಹೇಳುತ್ತೆ, ಹೇಗಿರುತ್ತೆ ಅನ್ನೋದು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಇಲ್ಲಿ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ನಲ್ಲಿ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಸಂಬಂಧಪಟ್ಟಂಗೆ ನೋಡಿ, ಆ್ಯಂಗ್ಯುಲರ್ ಮೊಮೆಂಟಮ್ ಅಂತಂದರೆ ನಮಗೆ ಗೊತ್ತಿದೆ, ದಟ್ ಈಸ್ ದ ಮೊಮೆಂಟ್ ಆಫ್ ಮೊಮೆಂಟಮ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್. ಮೊಮೆಂಟ್ ಆಫ್ ಮೊಮೆಂಟಮ್ ಅಂದರೆ ಲೀನಿಯರ್ ಮೊಮೆಂಟಮ್. ಮೊಮೆಂಟ್ ಆಫ್ ಲೀನಿಯರ್ ಮೊಮೆಂಟಮ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್ is known as angular momentum, that is given by the product of position vector r and the product of mass and velocity, the r cross mv ಅಂತ ಕರಿತೀವಿ. mv ಅಂದರೆ that product is said to be linear momentum, r is the position vector. ನೋಡಿ, ಈ ರಿಜಿಡ್ ಬಾಡಿಯಲ್ಲಿ ಅನೇಕ ಪಾಯಿಂಟ್ಸ್ಗಳಿದ್ದಾವೆ. ಈ ರಿಜಿಡ್ ಬಾಡಿಯಲ್ಲಿ ಅನೇಕ ಪಾರ್ಟಿಕಲ್ಸ್ಗಳಿದ್ದಾವೆ. ಪ್ರತಿಯೊಂದು ಪಾರ್ಟಿಕಲ್ನ ಮಾಸು m1, m2, m3 ಆ್ಯಂಡ್ ಸೋ ಆನ್ ಅಂತ ಕರೆಯೋಣ. ಆ m1 ಪಾರ್ಟಿಕಲ್ ಈ ಚಿತ್ರದಲ್ಲಿದ್ದಾಗೆ ಅದು O ಅನ್ನೋ ಒಂದು ಪಾಯಿಂಟಿಂದ R1 ಡಿಸ್ಟೆನ್ಸಲ್ಲಿದೆ. ಸೆಕೆಂಡ್ ಪಾರ್ಟಿಕಲ್ಲು ಓನಿಂದ R2 ಡಿಸ್ಟೆನ್ಸಲ್ಲಿದೆ. ಹೀಗೆ ಅನೇಕ ಪಾರ್ಟಿಕಲ್ಸು ರಿಜಿಡ್ ಬಾಡಿಯಲ್ಲಿ ಇರ್ತದೆ. ಇದರಲ್ಲಿ ಟೋಟಲ್ ಮಾಸ್ ಅಂತ ಬಂದುಬಿಟ್ಟು ಸಿಗ್ಮಾ ಎಮ್ ಎನ್ ಅಂತ ಕರಿತೀವಿ. ದಟ್ ಈಸ್ ಸಿಗ್ಮಾ ಎಮ್ ಎನ್ ಇಸ್ ಈಕ್ವಲ್ ಟು m1 + m2 + m3 ಅಪ್ ಟು nth ಟರ್ಮ್ ಇರ್ತದಂತ ಅಸ್ಯೂಮ್ ಮಾಡ್ಕೊಳ್ಳಿ. ಹಾಗಾಗಿ mn ಇಸ್ ದಿ ಟೋಟಲ್ ಮಾಸ್ ಆಫ್ the particles in the rigid body. ಹಾಗನೇ Rn is the velocity of the nth particle of mass in the rigid body. Vn ಅಂದರೆ velocity of the nth particle in the rigid body system. Rn ಅಂದರೆ R1 + R2 + R3 and so on up to nth term. Vn ಅಂದರೆ velocity of nth particle ಅಂದರೆ V1 + V2 + V3 and so on. ಈಗ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಇದರಲ್ಲಿ ಗೊತ್ತಿದ್ರೆ ಸಾಕು. ಆ್ಯಂಗ್ಯುಲರ್ ಮೊಮೆಂಟಮ್ ಅಬೌಟ್ ದಿ ಸೆಂಟರ್ ಆಫ್ ಮಾಸ್ ಸಿಸ್ಟಮನ್ನು ನಾವು ಡಿಸ್ಕಸ್ ಮಾಡೋಣ. ನೋಡಿ, ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಜೆ ಅಂತ ಏನು ಡಿನೋಟ್ ಮಾಡ್ತೀವಿ. ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಎ ಕನ್ವೀನಿಯಂಟ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮ್ by using the velocity of the center of mass and velocities of the particles relative to the center of mass system. Therefore, just to let r, capital R, be the position vector and capital V be the velocity of the center of mass. ಇಲ್ಲಿ ಕ್ಯಾಪಿಟಲ್ R ಅನ್ನೋದು ಒಂದು ಪೊಸಿಷನ್ ವೆಕ್ಟರ್, ಇನ್ನೊಂದು ವಿ ಅನ್ನೋದು ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್.
ಇಡೀ ಸೆಂಟರ್ ಆಫ್ ಮಾಸ್ ಸಂಬಂಧಪಟ್ಟಂಗೆ ಪೊಸಿಷನ್ ವೆಕ್ಟರ್ ಆರ್ ಮತ್ತು ವೆಲಾಸಿಟಿ ವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗಾದರೆ ಆರ್ ಎನ್ ಸಿ ಅಂತ ಏನು ಬರ್ತೀವಿ ಮತ್ತು ವಿ ಎನ್ ಸಿ ಅಂತ ಏನು ಬರ್ತೀವಿ. ಸಿ ಸ್ಟ್ಯಾಂಡ್ಸ್ ಫಾರ್ ಸೆಂಟರ್ ಆಫ್ ಮಾಸ್ ಸಿಸ್ಟಮ್. ಇಲ್ಲಿ ಎರಡು ಕಡೆ ಸಿ ಅನ್ನೋದು ಸೆಂಟರ್ ಆಫ್ ಮಾಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ಆರ್ ಎನ್ ಸಿ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಅಂದರೆ ದೀಸ್ ಆರ್ ದ ಪೊಸಿಷನ್ ವೆಕ್ಟರ್. ಆರ್ ಎನ್ ಸಿ ಅಂದರೆ ಪೊಸಿಷನ್ ವೆಕ್ಟರ್ ಆ್ಯಂಡ್ ವಿ ಎನ್ ಸಿ ಅಂದರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಆಫ್ ಮಾಸ್ ಎಮ್ ಎನ್ ರಿಲೇಟಿವ್ ಟು ದ ಸೆಂಟರ್ ಆಫ್ ಮಾಸ್ ಸಿಸ್ಟಮ್. Then the position vector and velocity of the particle with respect to the reference point are given by, see here, Rn, and the position vector of nth particle in the entire system is equal to capital R plus Rnc. Capital R is the position vector of the entire rigid body and Rnc is the position vector of nth particles in the center of mass system. ಅದನ್ನು ಹೀಗೂ ಬರೆಯಬಹುದು. ಹೇಗಂದರೆ Rnc is equal to Rn minus R. nth ಪಾರ್ಟಿಕಲ್ನ ಪೊಸಿಷನ್ ವೆಕ್ಟರಲ್ಲಿ ಪೊಸಿಷನ್ ವೆಕ್ಟರ್ ಆಫ್ ಆರ್ ಆಫ್ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ ಲೆಸ್ ಮಾಡಿದರೆ ನಮಗೆ Rnc ಸಿಗುತ್ತೆ. ಆ್ಯಂಡ್ ವೆಲಾಸಿಟಿ ಆಫ್ nth ಪಾರ್ಟಿಕಲ್ ಈಸ್ Vn equals ಕ್ಯಾಪಿಟಲ್ ವಿ ಪ್ಲಸ್ ವಿ ಎನ್ ಸಿ. ಇಲ್ಲಿ ಹೇಳಿದಾಗೆ ಇದನ್ನು ಕೂಡ nth ಪಾರ್ಟಿಕಲ್ನ ವೆಲಾಸಿಟಿ ತೊಗೊಂಡ್ರೆ ವಿ ಎನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಪ್ಲಸ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಇಂಡಿವಿಜುವಲ್ ಪಾರ್ಟಿಕಲ್ ಇನ್ ದ ಸೆಂಟರ್ ಆಫ್ ಮಾಸ್ ವಿ ಎನ್ ಸಿ ಅಂದರೆ. ಹ್ಯಾಂಡ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಫಾರ್ ಎ ಸಿಸ್ಟಮ್ ಆಫ್ ಎನ್ ಪಾರ್ಟಿಕಲ್ ಈಸ್, ವಿ ನೋ ದಟ್ ದ ಆ್ಯಂಗ್ಯುಲರ್ ಮೊಮೆಂಟಮ್ ಜೆ ಈಕ್ವಲ್ಸ್ ಆರ್ ಕ್ರಾಸ್ ಎಮ್ ವಿ. ಇಲ್ಲಿ ಎಂಥ ಪಾರ್ಟಿಕಲ್ ತೊಗೊಂಡಿವಿ ಸಿಸ್ಟಮ್ನಲ್ಲಿ, ಹಾಗಾಗಿ ಆರ್ ಎನ್ ಕ್ರಾಸ್ ಎಮ್ ಎನ್ ಇಂಟು ವಿ ಎನ್. ಇದನ್ನೇ ನಾವು ಈ ರೀತಿ ಬರೀಬೋದು. ಇನ್ನು ಒಟ್ಟುಗೂಡಿಸಿ ಬರೆಯೋದಾದರೆ ಸಮೇಷನ್ ಆಫ್ ಎಮ್ ಎನ್, ನೋಡಿ ಇಲ್ಲಿ ಎಮ್ ಎನ್ ಏನಿದೆ ಇದಕ್ಕೆ ಸಮೇಷನ್ ಆಫ್ ಎಮ್ ಎನ್, ಯಾಕಂದರೆ ಇದು ಎನ್ ಒನ್ ಅಂದರೆ ಎಮ್ ಒನ್ ಪ್ಲಸ್ ಎಮ್ ಟು ಪ್ಲಸ್ ಎಮ್ ತ್ರೀ ಅಪ್ ಟು ಎಂಥ ಟರ್ಮ್ ಇದೆ. ಹಾಗಾಗಿ ಸಿಗ್ಮಾ ಎಮ್ ಎನ್ ವೇರ್ n small n is equal to 1 to capital N particle system into Rn ಅಂತಂದರೆ Rn means R plus Rnc, R plus Rnc into velocity ಅಂದರೆ V plus Vnc, V plus Vnc. ಓಕೆ, ಹಾಗಾಗಿ ನೋಡಿ ವೆಲಾಸಿಟಿಗೆ V plus Vnc ಬರ್ತೀವಿ, ಪೊಸಿಷನ್ ವೆಕ್ಟರ್ಗೆ ಆರ್ ಎನ್ಗೆ ಆರ್ ಎನ್ ಪ್ಲಸ್ ಆರ್ ಎನ್ ಸಿ, ಯಾಕಂದರೆ ಆರ್ ಎನ್ ಅಂದರೆ ಆರ್ ಪ್ಲಸ್ ಆರ್ ಎನ್ ಸಿ ಇದೆ. ದೇರ್ ಫಾರ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು, ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿ, ಜಸ್ಟ್ ಆರಿಂದ ವಿ ಅನ್ನು ಮಲ್ಟಿಪ್ಲೈ ಮಾಡಿದೆ, ಎಮ್ ಎನ್ ಆ್ಯಸ್ ಇಟ್ ಈಸ್ ಇರುತ್ತೆ, ಸಿಗ್ಮಾ ಆ್ಯಸ್ ಇಟ್ ಈಸ್, ದಟ್ ಈಸ್ ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ವಿ ಪ್ಲಸ್ ಜಸ್ಟ್ ಇದು ಮಲ್ಟಿಪ್ಲೈ ಮಾಡ್ತವ್ರೆ ಆರ್ ಕ್ರಾಸ್ ವಿ ಎನ್ ಸಿ, ಆರ್ ಕ್ರಾಸ್ ವಿ ಎನ್ ಸಿ ಪ್ಲಸ್ ಈ ಆರ್ ಎನ್ ಸಿ ಇಂದ ಇದು ಮತ್ತೆ ಪ್ರಾಡಕ್ಟನ್ನು ಮಲ್ಟಿಪ್ಲೈ ಮಾಡಿ, ಆರ್ ಎನ್ ಸಿ ಇಂಟು ವಿ ಮತ್ತು ಆರ್ ಎನ್ ಸಿ ಇಂಟು ವಿ ಎನ್ ಸಿ ಇಲ್ಲಿದೆ, ಆರ್ ಎನ್ ಸಿ ಇಂಟು ವಿ ಎನ್ ಸಿ. ಇದಾದ ನಂತರ ಮತ್ತು ನಾವು ಇದನ್ನ ರೀಅರೇಂಜ್ಮೆಂಟ್ ಮಾಡ್ಕೊಳೋದಾದರೆ ಆ್ಯಂಗ್ಯುಲರ್ ಮೊಮೆಂಟಮ್, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ of n particles in the system is equal to r cross, ನೋಡಿ ಈ ಒಂದು ಫಸ್ಟ್ ಇದರಲ್ಲಿ ಟರ್ಮಲ್ಲಿ ಆರ್ ಕ್ರಾಸ್ ಆಫ್ ಇಲ್ಲಿ ಸಿಗ್ಮಾ ಅನ್ನೋದು ವಿ ಮತ್ತು ಈ nth ಮಾಸ್ ಆಫ್ nth ಪಾರ್ಟಿಕಲ್ಗೆ ಸಂಬಂಧಪಡುತ್ತೆ. ಹಾಗಾಗಿ ಆರ್ ಮತ್ತು ವಿ ಅನ್ನು ಈ ಕಡೆ ಇಟ್ಕೊಂಡು ಸಿಗ್ಮಾ ಎಮ್ ಎನ್ ಪ್ಲಸ್ ಇಲ್ಲಿ ಅಷ್ಟೇ ಆರ್ ಹೊರಗೆ ಇಟ್ಕೊಳ್ಳಿ, ಸಿಗ್ಮಾ ಎಮ್ ಎನ್ ಇಂಟು ವಿ ಎನ್ ಸಿ, ಯಾಕಂದರೆ ಸಿಗ್ಮಾ ಸಮೇಷನ್ ಆಫ್ ವಿ ಎನ್ ಸಿಗೆ ಸಂಬಂಧಪಡುತ್ತೆ. ಇಲ್ಲಿ ವಿ ಅನ್ನೋದು ಓನ್ಲಿ ದ ಇಂಡಿವಿಜುವಲ್, ಇಲ್ಲಿ ವಿ ಎನ್ ಸಿ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್, ಹಾಗಾಗಿ ಆರ್ ಅಷ್ಟೇ ಹೊರಗೆ ಇಟ್ಕೊಂಡು ಇನ್ನುಳಿದನ್ನು ಇದು ಗ್ರೂಪ್ ಮಾಡಿ. ಮತ್ತು ಈ ಮೇಲಿನ ಈಕ್ವೇಷನಲ್ಲಿ ಮೂರನೇ ಇದರಲ್ಲಿ ಥರ್ಡ್ ಪ್ರಾಡಕ್ಟ್ ಏನಿದೆ ಇಲ್ಲೂ ಅಷ್ಟೇ ವಿ ಅನ್ನೋದು ಸಿಂಗಲ್ ಟರ್ಮ್ ಹೊರಗೆ ಇಟ್ಕೊಳ್ಳಿ, ಈ ಸಿಗ್ಮಾ ಅನ್ನೋದು ಎಮ್ ಎನ್ ಇಂಟು ಆರ್ ಎನ್ ಸಿ ಆಗುತ್ತೆ, ಪ್ಲಸ್ ಇಲ್ಲಿ ಸಿಗ್ಮಾ ಎಮ್ ಎನ್ ಹೊರಗೆ ಇಟ್ಕೊಳ್ಳಿ, ಇದು ಆ್ಯಸ್ ಇಟ್ ಈಸ್ ಇದೇನಿದೆ ಪ್ರಾಡಕ್ಟು ಹಾಗೆ ಹಿಡ್ಕೊಳುತ್ತೆ, ಹಾಗೆ ಉಳ್ಕೊಳುತ್ತೆ. ಯಾಕಂದರೆ ಎಲ್ಲದು ಸಮೇಷನ್ ಅನ್ನೋದು ಪೊಸಿಷನ್ ವೆಕ್ಟರ್ ಆರ್ ಎನ್ ಸಿ, ಪೊಸಿಷನ್ ಮತ್ತು ವೆಲಾಸಿಟಿ ಆಫ್ nth ಪಾರ್ಟಿಕಲ್ ಆಫ್ ದಿ ಸಿಸ್ಟಮಿಗೆ ಸಂಬಂಧಪಡೋದು ಸಿಗ್ಮಾ ಅನ್ನೋದು ಎಲ್ಲದಕ್ಕೂ ಸಂಬಂಧಪಡುತ್ತೆ, ಮೂರು ಕಾಂಪೊನೆಂಟ್ಸಿಗೆ ಸಂಬಂಧಪಡ್ತಕ್ಕಂಥದ್ದು.
ಇದನ್ನ ಈಕ್ವೇಷನ್ 1 ಅಂತ ಕರೀರಿ. ಇದಾದ ನಂತರ ಮೇಲ್ಗಡೆ ಒಂದು ಈಕ್ವೇಷನ್ ಇಲ್ಲಿ ಬರ್ಕೊಂಡಿದ್ದೀವಿ, ಆರ್ ಎನ್ ಸಿ ಇಸ್ ಈಕ್ವಲ್ ಟು ಆರ್ ಎನ್ ಮೈನಸ್ ಆರ್. ಹಾಗಾಗಿ ಆರ್ ಎನ್ ಸಿ ಕೋಸ್ ಆರ್ ಎನ್ ಮೈನಸ್ ಆರ್, ಆರ್ ಅಥವಾ ಇದನ್ನು ಎಮ್ ಎನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಈಕ್ವೇಷನನ್ನು ನೋಡಿ, ಎಮ್ ಎನ್ ಸಿ ಆರ್ ಎನ್ ಸಿ, ಯಾಕಂದರೆ nth ಪಾರ್ಟಿಕಲ್ ಸಿಸ್ಟಮ್, ಅದಕ್ಕೆ ಎಮ್ ಎನ್ ಸಿ ಈಕ್ವಲ್ಸ್ ಇದು nth ಪಾರ್ಟಿಕಲ್ ಆಫ್ ದಿ ಪೊಸಿಷನ್ ವೆಕ್ಟರ್. ಹಾಗಾಗಿ nth ಪಾರ್ಟಿಕಲ್ ಆಫ್ ಮಾಸ್ ಎಮ್ ಎನ್ ಮೈನಸ್ ಇಲ್ಲಿ ಕ್ಯಾಪಿಟಲ್ ಆರ್ ಸಿಂಗಲ್ ಇದೆ, ಅದು ಪೊಸಿಷನ್ ವೆಕ್ಟರು ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಹಾಗಾಗಿ ಮಾಸ್ ಆಫ್ ದಿ ಸಿಸ್ಟಮ್ ಆಫ್ ಪಾರ್ಟಿಕಲ್ ಈಸ್ ಕ್ಯಾಪಿಟಲ್ ಎಮ್. ಈ ಎಮ್ ಅನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆಯಿತು. ಇದಾದ ನಂತರ ಮತ್ತು ಅದನ್ನು ಇಲ್ಲಿ ರಿಪೀಟ್ ಆಗಿದೆ, ಕಂಟಿನ್ಯೂ ಆಗಿದೆ. ಸಿಗ್ಮಾ ಎಮ್ ಎನ್ ಸಿ ಇಂಟು ಆರ್ ಎನ್ ಸಿ ಈಕ್ವಲ್ಸ್, ಇದೇ ಈಕ್ವೇಷನ್ ಏನಿದೆ ಈಕ್ವಲ್ಸ್, ಇದಕ್ಕೆ ಸಮೇಷನ್ನ ಅಪ್ಲೈ ಮಾಡಿದ್ದೀನಿ, ಸಿಗ್ಮಾ ಸೇರಿಸ್ಕೊಳ್ತಾ ಹೋಗಿದ್ದೀನಿ. ಸಿಗ್ಮಾ ಎಮ್ ಎನ್ ಆರ್ ಎನ್ ಮೈನಸ್ ಸಿಗ್ಮಾ ಎಮ್ ಎನ್ ಕ್ಯಾಪಿಟಲ್ ಆರ್. ಇಲ್ಲಿ ಸಿಗ್ಮಾ ಎಮ್ ಎನ್ ಅಂದರೆ ಸಿಗ್ಮಾ ಎಮ್ ಎನ್ ಅಂದರೆ ಕ್ಯಾಪಿಟಲ್ ಎಮ್, ಅದಕ್ಕೆ ಇಲ್ಲಿ ಮೈನಸ್ ಕ್ಯಾಪಿಟಲ್ ಎಮ್ ಇಂಟು ಆರ್, ಇದನ್ನ ಈಕ್ವೇಷನ್ 2 ಅಂತ ಕರೀರಿ. ಇದಾದ ನಂತರ ನಾನು ಆಗಲೇ ಹೇಳ್ದಂಗೆ ಎಮ್ ಅಂತಂದರೆ ಸಿಗ್ಮಾ ಎಮ್ ಎನ್, ದಟ್ ಈಸ್ m1 ಪ್ಲಸ್ m2 ಪ್ಲಸ್ m3 ಪ್ಲಸ್ ಅಪ್ ಟು nth ಟರ್ಮ್, ಅದಕ್ಕೆ ಮಾಸ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದಿ ಸಿಸ್ಟಮ್ ಅಂತ ಕರೆದ್ವಿ. ಅದಾದ ನಂತರ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ ಆಫ್ ದಿ ಸೆಂಟರ್ ಆಫ್ ಮಾಸ್ ಸಿಸ್ಟಮ್ m ಇಂಟು ಆರ್ ಇಸ್ ಈಕ್ವಲ್ ಟು, ಇದನ್ನು ವೆರಿ ಫಸ್ಟ್ ವಿಡಿಯೋದಲ್ಲಿ ವೆರಿ ಫಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ದ ಪ್ರಾಡಕ್ಟ್ ಆಫ್ ಎಮ್ ಆ್ಯಂಡ್ ಆರ್ ಇಸ್ ಈಕ್ವಲ್ ಟು m1, ಕ್ಯಾಪಿಟಲ್ ಎಮ್ ಅಂದರೆ m1 ಪ್ಲಸ್ m2, ಹಾಗೆಯೇ ಕ್ಯಾಪಿಟಲ್ ಆರ್ ಅಂದರೆ r1 ಪ್ಲಸ್ r2 ಆ್ಯಂಡ್ ಸೊ ಆನ್. ಹಾಗಾಗಿ ಪ್ರಾಡಕ್ಟ್ ಏನಾಯಿತು m1 r1 ಪ್ಲಸ್ m2 r2 ಪ್ಲಸ್ m3 r3 ಆ್ಯಂಡ್ ಸೊ ಆನ್, ದಟ್ ಬಿಕಮ್ಸ್ ಸಿಗ್ಮಾ ಎಮ್ ಎನ್ ಇಂಟು ಆರ್ ಎನ್. ಹ್ಯಾನ್ಸ್ ಈಕ್ವೇಷನ್ 2 ಏನಿದೆ, ಈ ಎಮ್ ಆರ್ಗೆ ಸಿಗ್ಮಾ ಎಮ್ ಎನ್ ಆರ್ ಎನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಇಲ್ಲಿ ಸಿಗ್ಮಾ ಎಮ್ ಎನ್ ಆರ್ ಎನ್ ಮೈನಸ್ ಸಿಗ್ಮಾ ಎಮ್ ಎನ್ ಆರ್ ಎನ್ ಮೈನಸ್ 0 ಆಗುತ್ತೆ. 2 ಮೈನಸ್ ಆದರೆ ಸಬ್ಟ್ರಾಕ್ಟ್ ಆದರೆ 0 ಆಯಿತು. ಇದು ಈಕ್ವೇಷನ್ 3 ಅಂತ ಕರೀರಿ. ಆಲ್ಸೋ ವೆಲಾಸಿಟಿ ಆಫ್ nth ಪಾರ್ಟಿಕಲ್ ಇನ್ ಸೆಂಟರ್ ಆಫ್ ಮಾಸ್ ಈಸ್ ಈಕ್ವಲ್ ಟು ವಿ ಎನ್ ಮೈನಸ್ ವಿ. ಸ್ಟಾರ್ಟಿಂಗು ಈ ಫಸ್ಟ್ ಸ್ಲೈಡಲ್ಲಿ ಮೊದಲನೇ ಈಕ್ವೇಷನ್ ಇಲ್ಲಿ ಬರ್ಕೊಂಡಿದ್ವಿ, ಇದನ್ನ ವಿ ಎನ್ ಸಿ ಮತ್ತು ಅದನ್ನೆಲ್ಲಿ ಕ್ಯಾರಿ ಮಾಡಿದ್ವಿ, ಮತ್ತು ಇದಕ್ಕೆ ಎಮ್ ಎನ್ ಅನ್ನು ಮಲ್ಟಿಪ್ಲೈ ಮಾಡಿ ಆರ್ ಎಚ್ ಎಸ್ ಆ್ಯಂಡ್ ಎಲ್ ಎಚ್ ಎಸ್ ಆಯಿತು. ಎಮ್ ಎನ್ ಇಂಟು ವಿ ಎನ್ ಸಿ ಈಕ್ವಲ್ಸ್ ಎಮ್ ಎನ್ ಇಂಟು ವಿ ಎನ್ ಮೈನಸ್ ಎಮ್ ಎನ್ ಇಂಟು ವಿ. ಮತ್ತು ಇದನ್ನು ನಾವು ಕಂಟಿನ್ಯೂ ಮಾಡೋದು ಸಮೇಷನ್ ಸೀರೀಸಲ್ಲಿ, ಯಾಕಂದರೆ nth ಟರ್ಮ್ ತೊಗೊಂಡ್ರಿಂದ ಸಿಗ್ಮಾ ಎಮ್ ಎನ್ ವಿ ಎನ್ ಸಿ ಇದೆ ಮೇಲ್ಗಡೆ ಈಕ್ವೇಷನ್ಗೆ ಈಕ್ವಲ್ಸ್ ಎಲ್ಲ ಸಿಗ್ಮಾ ಸೇರಿಸ್ತಾ ಬನ್ನಿ. ಸಿಗ್ಮಾ ಎಮ್ ಎನ್ ವಿ ಎನ್ ಮೈನಸ್ ಸಿಗ್ಮಾ ಎಮ್ ಎನ್ ವಿ ಈಕ್ವಲ್ಸ್, ಇಲ್ಲಿ ಸಿಗ್ಮಾ ಎಮ್ ಎನ್ ಅಂದರೆ ಕ್ಯಾಪಿಟಲ್ ಎಮ್, ಅದಕ್ಕೆ ಕ್ಯಾಪಿಟಲ್ ಎಮ್ ಬರ್ತೀವಿ. ಈಗ ಇದನ್ನ ಈಕ್ವೇಷನ್ 4 ಅಂತ ಕರೀರಿ. ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಗಿವನ್ ಬೈ, ನೋಡಿ ಈ ಎಮ್ ವಿ ಅಂತಂದರೆ ಇಲ್ಲೇನು ಎಮ್ ಆರ್ ಅಂತ ಏನು ಬರ್ತೀವಲ್ಲ, ಅದೇ ಥರ ಎಮ್ ವಿ ಮಾಸ್ ಇಂಟು ವೆಲಾಸಿಟಿ ಈಕ್ವಲ್ ಟು m1 v1 ಪ್ಲಸ್ m2 v2 ಪ್ಲಸ್ m3 v3 ಆ್ಯಂಡ್ ಸೊ ಆನ್, ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎಮ್ ಎನ್ ಇಂಟು ವಿ ಎನ್. ಹಾಗಾದ್ರೆ ಎಮ್ ವಿ ಅಂದರೆ ಏನಾಯಿತು ಈಕ್ವೇಷನ್ 4ಅಲ್ಲಿ, ಇದಕ್ಕೆ ಸಿಗ್ಮಾ ಎಮ್ ಎನ್ ಇಂಟು ವಿ ಎನ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಇಲ್ಲಿ ಸಿಗ್ಮಾ ಎಮ್ ಎನ್ ವಿ ಎನ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಎಮ್ ವಿಗೆ ಎಮ್ ಎನ್ ವಿ ಎನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಎರಡೂ ಸೇಮ್ ಇದೆ, ಮೈನಸ್ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಯಿತು. ಅದನ್ನು ಇಲ್ಲಿ ನಾವು ಈಕ್ವೇಷನ್ 5 ಅಂತ ಕರೆದ್ವಿ. ಈಕ್ವೇಷನ್ 4ಅಲ್ಲಿ ಇದನ್ನ ಹಾಕ್ಕೊಂಡಾಗ ಇದು 0 ಆಯಿತು, ಈಕ್ವೇಷನ್ 4 ಅದು. ಹಾಗಾಗಿ ಇದನ್ನ ಈಕ್ವೇಷನ್ 5 ಅಂತ ಕರ್ಕೊಳ್ಳಿ. ಅದಾದ ನಂತರ ಹೆನ್ಸ್ ದ ಈಕ್ವೇಷನ್ 1 ನೋಡಿ, ಮತ್ತೆ ಒಂದನ್ನು ಇಲ್ಲಿ ಬರೆದಿದ್ದೀನಿ ಅಗೈನ್, ಇದನ್ನು ಬರೆದುಬಿಟ್ಟು ಏನು ಅಲ್ಲಿ ವ್ಯಾಲ್ಯೂಸನ್ನು ಕಂಡುಹಿಡ್ಕೊಂಡ್ವಿ ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ಇಲ್ಲಿ ಉಳಿತಕ್ಕಂಥದ್ದು ಈಕ್ವೇಷನ್ 1ಅಲ್ಲಿ ಏನು ಉಳ್ಕೊಳುತ್ತೆ, ಆರ್ ಇಂಟು ಎಮ್ ವಿ, ಆರ್ ಇಂಟು ಎಮ್ ವಿ ಪ್ಲಸ್ ಈ ಲಾಸ್ಟ್ ಟರ್ಮ್ ಉಳ್ಕೊಳುತ್ತೆ, ಯಾವುದು ಆರ್ ಎನ್ ಸಿ ಇಂಟು ಎಮ್ ಎನ್ ವಿ ಎನ್ ಸಿ ಅಷ್ಟೇ ಟರ್ಮ್ ಉಳ್ಕೊಳುತ್ತೆ. ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಉಳಿಯೋದು ಈ ಟರ್ಮ್ ಆರ್ ಕ್ರಾಸ್ ಎಮ್ ವಿ ಪ್ಲಸ್ ಆರ್ ಕ್ರಾಸ್ ಎಮ್ ವಿ ಪ್ಲಸ್ ಸಿಗ್ಮಾ ಇಂಟು ಆರ್ ಎನ್ ಸಿ, ಸಿಗ್ಮಾ ಇಂಟು ಆರ್ ಎನ್ ಸಿ ಇಂಟು ಎಮ್ ಎನ್ ವಿ ಎನ್ ಸಿ, ಇದನ್ನ ಈಕ್ವೇಷನ್ 6 ಅಂತ ಕರೀರಿ. ಇದಾದ ನಂತರ ಸಿಗ್ಮಾ ಆಫ್ ಆರ್ ಎನ್ ಸಿ ಇಂಟು ಎಮ್ ಎನ್ ವಿ ಎನ್ ಸಿ, ಇದು ಏನು ರೆಪ್ರೆಸೆಂಟ್ ಮಾಡುತ್ತೇಳಿ, ಇದು ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ಎಮ್ ವಿ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ದಿಸ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ದ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಅಬೌಟ್ ದ ಸೆಂಟರ್ ಆಫ್ ಮಾಸ್. ಇದಕ್ಕೆ ನಾವು ಜೆ ಸಿ ಎಮ್ ಅಂತ ಕರೆಯೋಣ. ಜೆ ಸ್ಟ್ಯಾಂಡ್ಸ್ ಫಾರ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಬೌಟ್ ದ ಸೆಂಟರ್ ಆಫ್ ಮಾಸ್, ಸಿ ಎಮ್ ಅಂದರೆ ಸೆಂಟರ್ ಆಫ್ ಮಾಸ್. ಹಾಗಾಗಿ
ಈಕ್ವೇಷನ್ 6 ನಾವು ಈ ರೀತಿ ಬರೀಬೋದು. ನೋಡಿ, ಇದೇನಿದೆ ಸಿಗ್ಮಾ ಆಫ್ ಆರ್ ಎನ್ ಸಿ ಇಂಟು ಎಮ್ ಎನ್ ವಿ ಎನ್ ಸಿಗೆ ಜೆ ಸಿ ಎಮ್ ಅಂತ ಕರ್ಕೊಂಡಿವಿ, ಜೆ ಸಿ ಎಮ್. ಇನ್ನು ಆರ್ ಕ್ರಾಸ್ ಎಮ್ ವಿ ಆಗಿ ಉಳಿತು ಈಕ್ವೇಷನ್ 7, ವೇರ್ ಎಮ್ ವಿ ಈಸ್ that is the product of mass and velocity is said to be momentum, linear momentum of the system, total linear momentum of the system ಅಂತ ಕರಿತೀವಿ. ಹಾಗಾಗಿ ಈಕ್ವೇಷನ್ 7 ಅನ್ನು ನಾವು ಮತ್ತೆ ನೋಡಿದ್ರೆ, ದ ಕ್ವಾಂಟಿಟಿ ಆರ್ ಕ್ರಾಸ್ ಎಮ್ ವಿ ಇದೆಯಲ್ಲ, ಆರ್ ಕ್ರಾಸ್ ಎಮ್ ವಿಗೆ ಪಿ ಅನ್ನು ಹಾಕೊಂಡಾಗ ಆರ್ ಕ್ರಾಸ್ ಪಿ ಆಯಿತು, ಅಥವಾ ಆರ್ ಕ್ರಾಸ್ ಎಮ್ ವಿ ಇಸ್ ದಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಅಬೌಟ್ ದ ರೆಫರೆನ್ಸ್ ಪಾಯಿಂಟ್. ರೆಫರೆನ್ಸ್ ಪಾಯಿಂಟಿಗೆ ಅನುಗುಣವಾಗಿ ಇಷ್ಟಿರ್ತದೆ ವ್ಯಾಲ್ಯೂ. ಹಾಗಾಗಿ thus the total angular momentum of entire center of mass is equal to JCM, angular momentum about the center of mass, plus r cross p, r cross p. ಇದು ಒಂದು ಆಂಗ್ಯುಲರ್ ಮೊಮೆಂಟಮ್, ಇದು ಕೂಡ ಆಂಗ್ಯುಲರ್ ಮೊಮೆಂಟಮ್. ಇವೆರಡೂ ಸೇರಿಸ್ಬಿಟ್ಟು ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಎಂಟೈರ್ ಸಿಸ್ಟಮ್ಗೆ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಬೌಟ್ ಎ ಪಾಯಿಂಟ್ ನಾವು ಹೇಳಿದ್ದಾರೆ, ಅಥವಾ ಆರಿಜಿನ್ ಹೇಳಿದ್ದಾರೆ, ಅಥವಾ ಇನ್ನರ್ಷಿಯಲ್ ಫ್ರೇಮ್ ಹೇಳಿದ್ದಾರೆ, ದಟ್ ಈಸ್ ಈಕ್ವಲ್ ಟು the system of angular momentum of the system about the center of mass, that is JCM, and the angular momentum of the center of mass about the reference point. ಮೊದಲೇ ಚಿತ್ರದಲ್ಲಾಗಲೇ ತೋರಿಸಂಗೆ ಆರ್ ಅಂದು ಒಂದು ರೆಫರೆನ್ಸ್ ಪಾಯಿಂಟ್ನ ಪೊಸಿಷನ್ ವೆಕ್ಟರು, ಪಿ ಅನ್ನೋದು ಟೋಟಲ್ ಮೊಮೆಂಟಮ್ ಅದರ ಸುತ್ತ ಇರ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದ ಆಂಗ್ಯುಲರ್ ಮೊಮೆಂಟಮ್ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಸಿಸ್ಟಮ್. ಥ್ಯಾಂಕ್ ಯು.